ಇನ್ನು ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಬಿಜೆಪಿ ರೆಬೆಲ್ ಸಮರ. ಮಹದೇವಪುರ ಬಿಜೆಪಿ ಮಂಡಲದಿಂದ ಸಮೀಕ್ಷೆ. ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಬಿಜೆಪಿ ರೆಬೆಲ್ ಸಮರ. ಮಹದೇವಪುರ ಬಿಜೆಪಿ ಮಂಡಲದಿಂದ ಸಮೀಕ್ಷೆ ಮಾಡಲಾಗಿದೆ. ಅಕ್ರಮ ಬಾಂಗ್ಲಾ ವಲಸಿಗರ ಪತ್ತೆಗೆ ಬಿಜೆಪಿಯ ಸಮೀಕ್ಷೆ. ಒಟ್ಟು 5 ತಂಡದಿಂದ ಅಕ್ರಮ ವಲಸಿಗರ ಕುರಿತು ಸರ್ವೆ ಮಾಡಲಾಗ್ತಿದೆ. ಎಷ್ಟು ಜನ ಬಂದಿದ್ದಾರೆ ಅಕ್ರಮವಾಗಿ, ಏಜೆಂಟ್ಗಳ ಮೂಲಕ ಆಶ್ರಯ ಪಡೆಯುತ್ತಿರುವಂಥದ್ದು ಇವರೆಲ್ಲ ಅಕ್ರಮ ಬಾಂಗ್ಲಾ ವಲಸಿಗರ ಎಂಟ್ರಿ ಆಗ್ತಾರೆ. ಇದು ಬಹಳ ವರ್ಷಗಳಿಂದ ನಡೀತಿರುವಂತಹ ವಿಚಾರ. ನಕಲಿ ಆಧಾರ್ ಕಾರ್ಡ್, ವೋಟರ್ ಐಡಿಗಳನ್ನ ರೆಡಿ ಮಾಡಿ ಇವರಿಗೆ ವಾಸ್ತವ್ಯ ಹೂಡಲಾಗ್ತಿದೆ. ಪಶ್ಚಿಮ ಬಂಗಾಳದ ಕೆಲವು ನಕಲಿ ಐಡಿ ಬಳಸಿ ವಾಸ್ತವ್ಯ ನೀಡಲಾಗ್ತಿದೆ ಅವರಿಗೆ. ಕೆಲವರ ಬಳಿ ಕೋಲ್ಕತ್ತಾ ಆಧಾರ್ ಕಾರ್ಡ್ ಇದೆ, ಕೇರಳದ ಐಡಿ ಇದೆ. ಆಧಾರ್ ಕಾರ್ಡ್, ವೋಟರ್ ಐಡಿ ವಿಳಾಸವೇ ಬೇರೆ ಬೇರೆ. ಬಾಂಗ್ಲಾಗೆ ಕರೆ, ಹಣ ಕಳಿಸಿರುವಂಥ ದಾಖಲೆಗಳು ಪತ್ತೆಯಾಗಿದೆ. ಬಾಂಗ್ಲಾಗೆ ಕರೆ ಮಾಡಿರೋದು, ಹಣ ಕಳಿಸಿರುವಂಥ ಟ್ರಾನ್ಸಾಕ್ಷನ್ಗಳು. ಏಜೆಂಟ್ಗಳ ಮೂಲಕ ಇವರು ಅಕ್ರಮವಾಗಿ ಬಾರ್ಡರ್ ಕ್ರಾಸ್ ಮಾಡ್ತಾರೆ. ಬೆಂಗಳೂರಲ್ಲೂ ಕೂಡ ಭಾಳಷ್ಟು ಮಂದಿ ಸೇರ್ಕೊಂಡಿದ್ದಾರೆ. ಮುಂದೊಂದು ದಿನ ಇವರೇ ಬೆಂಗಳೂರಿನಂಥ ನಗರದಲ್ಲಿ ಕಂಟಕ ಆದರೂ ಕೂಡ ಯಾವುದೇ ಅಚ್ಚರಿಯಿಲ್ಲ. ಹಿಂದೆ ಕೂಡ ಸಾಕಷ್ಟು ಈ ಬಗ್ಗೆ ಕಾರ್ಯಾಚರಣೆಗಳಾಗಿವೆ, ಸರ್ಕಾರದ ಗಮನಕ್ಕೆ ತರುವಂಥದ್ದಾಗಿದೆ. ಪಶ್ಚಿಮ ಬಂಗಾಳದ ಕೆಲವು ನಕಲಿ ಐಡಿಯನ್ನು ಬಳಸಿ ಇಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಭಾಳಷ್ಟು ಕಡೆ ಟೆಂಟ್ಗಳನ್ನು ಮಾಡಿಕೊಂಡು ಅಕ್ರಮವಾಗಿ ನೆಲೆಸಿರುವಂಥದ್ದಾಗಿದೆ. ಆಧಾರ್ ಕಾರ್ಡ್ ಇರುತ್ತೆ, ಇವ್ರ ಹತ್ರ ವೋಟರ್ ಐಡಿ ಇರುತ್ತೆ, ಎಲ್ಲೆಲ್ಲಿಂದೋ ಯಾವುದ್ಯಾವುದೋ ಅಡ್ರೆಸ್ ಇರುತ್ತೆ. ಇನ್ನು ಬಾಂಗ್ಲಾಗೆ ಇವರು ಕರೆ ಮಾಡಿರೋದು, ಹಣ ಕಳಿಸಿರುವಂಥ ಟ್ರಾನ್ಸಾಕ್ಷನ್ಗಳು, ಇದೆಲ್ಲವೂ ಇದರ ಡಾಕ್ಯುಮೆಂಟ್ ಪತ್ತೆ ಆಗಿದೆ.